ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಪರಿಷ್ಕೃತ 2024-25ನೇ ಸಾಲಿನ 6ನೇ ತರಗತಿ ಸಿರಿಗನ್ನಡ ಭಾಗ 1ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಯ ಭಾಗದ ಎಲ್ಲ ಸಂಪೂರ್ಣ ಮಾದರಿ ಉತ್ತರಗಳು ಇಲ್ಲಿ ಹಿಡಿದೀನಿ. ಓಕೆನಾ? ಹಾಗೆ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು, ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ 6ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲಿಷ್ ಸಂಬಂಧಪಟ್ಟಿದ್ದ ವಿಷಯಗಳು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಇದನ್ನ 6ನೇ ತರಗತಿ ಕನ್ನಡ ಪದ್ಯ ಭಾಗ ಮೊದಲನೇ ಪದ್ಯ ಬೇಸಿಗೆ. ಇದ್ರ ಬಗ್ಗೆ ಆಲ್ರೆಡಿ ಅನಿಮೇಟೆಡ್ ವಿಡಿಯೋ ಮಾಡಿದೀನಿ. ಮೇಲೆ ಐಕಾರ್ಡ್ ಮೂಲಕ ನೀವು ಆ ಒಂದು ವಿಡಿಯೋ ನೋಡಿ. ಸರಿನಾ? ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತಾರೆ BR ಲಕ್ಷ್ಮಣ್ ರಾವ್ ಅವರು ಬರೆದಿದ್ದಾರೆ. ಸರಿನಾ? ಸರಿ, ಹಾಗಾದ್ರೆ ಈ ಒಂದು ಪದ್ಯ ಭಾಗವನ್ನ ನೋಡ್ತಾ ಹೋಗೋಣ. ಈ ಒಂದು ಪದ್ಯ ಭಾಗದ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ರೆ ಕೆಂಪು ಬಟ್ಟೆ ಇರ್ತಾ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ಗಂಟೆ ಐಕನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನ್ ಅನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಗಂಟೆ ಐಕನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾನು ತೆಗೆದುಕೊಂಡ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ. ಅದೇ ತರನಾಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಅವ್ರಿಗೂ ತಿಳಿಯುತ್ತಂತ ಹೇಳ್ತಾ, ಹಾಗಾದ್ರೆ ಇಲ್ಲಿ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ಇಲ್ಲಿ ಅಭ್ಯಾಸಗಳು ಅಂತಿದೆ. ಮೊದಲನೇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಿದೆ. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಈ ಒಂದು ಪದ್ಯದ ಶೀರ್ಷಿಕೆಯನ್ನ, ಪದ್ಯದ ಹೆಸರನ್ನ ಮೇಲೆ ಬರೀಬೇಕಾಗುತ್ತೆ ದೊಡ್ಡ ಅಕ್ಷರದಲ್ಲಿ. ಓಕೆನಾ? ಬೇಸಿಗೆ ಅಂತೇಳಿ BR ಲಕ್ಷ್ಮಣ್ ರಾವ್ ಅವರು ಈ ಒಂದು ಪದ್ಯವನ್ನು ಬರೆದವರು. ಹೌದಾ? ಇಲ್ಲಿ ದಿನಾಂಕವನ್ನ ಬರಿತಾ ಹೋಗಿ. ಯಾವ ಒಂದು ದಿನಾಂಕ ಬರಿತಾ ಆ ಒಂದು ದಿನಾಂಕವನ್ನ ಬರೀರಿ. ಸರಿ, ಇಲ್ಲಿ ಮುಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಸೂರ್ಯ ಯಾಕೆ ದುಡಿತಾ ಇದ್ದಾನೆ ಅಂದ್ರೆ, ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಇಳೆ ಅಂದ್ರೆ ಭೂಮಿಗೆ, ಭೂಮಿ ಮಳೆ ತರದ ಹೆಚ್ಚಲೆ ಸೂರ್ಯ ದುಡಿತಾ ಇದ್ದಾನೆ ಅಂತ ಹೇಳಿ. ಸರಿನಾ? ಎರಡನೇ ನೋಡಿ, ಭೂಮಿಯ ಪೋಷಕ ಯಾರು? ಭೂಮಿಯ ಪೋಷಕ ಯಾರು ಅಂದ್ರೆ ಭೂಮಿಯ ಪೋಷಕ ಸೂರ್ಯ. ಸರಿನಾ? ರೈಟ್. ಮೂರನೇದು, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಯಾವ ಕರ್ತವ್ಯ ಮಾಡ್ತಾನೆ ಅಂದ್ರಿಗಿನ ಉತ್ತರ, ಸೂರ್ಯ ಮರೆಯದೆ ಇಳೆಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು. ಭೂಮಿಗೆ ಏನ್ ಕೊಡ್ತಾ ಇದ್ದಾನೆ? ಬಿಸಿಲು ಕೊಡ್ತಾ ಇದ್ದಾನೆ ಮತ್ತು ಮಳೆಯನ್ನು ಕೊಡ್ತಾ ಇದ್ದಾನೆ. ಅಂತಹ ಕಾರ್ಯ ಯಾರು ಮಾಡ್ತಾ ಇದ್ದಾರೆ? ಸೂರ್ಯ ಮಾಡ್ತಾ ಇದ್ದಾನೆ. ಓಕೆನಾ? ರೈಟ್. ನಾಲ್ಕನೇ ಪ್ರಶ್ನೆ ನೋಡಿ, ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗ್ಲಿಲ್ಲ? ಯಾವ ಕಂಗಾಲಾಗ್ಲಿಲ್ಲ ಅಂದ್ರೆ ಬಿರು ಬಿಸಿಲಿಗೆ ಮರಗಿಡ ಪೊದೆಬಳ್ಳಿಗಳು ಕಂಗಾಲಾಗ್ಲಿಲ್ಲ ಅಂತಕ್ಕಂಥದ್ದು. ಓಕೆನಾ? ಐದನೇ ಪ್ರಶ್ನೆ, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು? ಏನ್ ಕಲಿಬೇಕು ಮಕ್ಕಳು ಸೂರ್ಯನಿಂದ ಅಂತಾರೆ? ನೋಡಿ ಉತ್ತರ, ಕಷ್ಟಕ್ಕೆ ಎದರದೆ, ನಮ್ಮ ಕರ್ತವ್ಯ ಮರೆಯದೆ, ನಲಿಯುತ್ತ ಬಾಳಿ ಇತರರನ್ನು ನಗಿಸುತ್ತ ಸಂತೃಪ್ತಿ ಜೀವನವನ್ನು ಸೂರ್ಯನಿಂದ ಮಕ್ಕಳು ಕಲಿಯಬೇಕು. ಈ ಒಂದನ್ನ ಯಾರು ಕಲಿಬೇಕು? ಮಕ್ಕಳು ಕಲಿಬೇಕು ಇದನ್ನ. ಓಕೆನಾ? ರೈಟ್. ಮುಂದಿನ ನೋಡ್ತಾ ಹೋಗೋಣ. ಅಂತಿದೆ. ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತಿದೆ. ಇದಕ್ಕೆ ಸಮಾನಾರ್ಥ ಪದಗಳು ಬರೀಬೇಕಂತೆ. ಮೊದಲನೇದಾಗಿ ಸೂರ್ಯ, ಇಳೆ, ಪ್ರಕೃತಿ, ಸಂಭ್ರಮ. ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದು ಸೂರ್ಯ. ಸೂರ್ಯ ಅಂದ್ರೇನು? ಭಾನು, ನೇಸರ, ರವಿ ಅಂತಕ್ಕಂಥದ್ದು. ಇಲ್ಲಿ ನಾನು 3 ಬರ್ದೇನೆ, ಇದರಲ್ಲಿ 2 ಬರೆದ್ರೆ ಸಾಕು. ಓಕೆನಾ? ಎರಡನೇದು ಇಳೆ ಅಂದ್ರೆ ಏನು ಅಂದ್ರೆ ಭೂಮಿ ಅಂತ ಕರಿತೇವೆ, ಧರೆ ಅಂತ ಕರಿತೇವೆ. ಇಲ್ಲ ಸಮಾನಾರ್ಥಕಗಳು. ಆನಂತರ ಮೂರನೇದು ಪ್ರಕೃತಿ ಅಂದ್ರೆ ನಿಸರ್ಗ, ನೈಸರ್ಗಿಕ ಅಂತಕ್ಕಂಥದ್ದು. ಓಕೆನಾ? ನಾಲ್ಕನೇದು ನೋಡಿ ಸಂಭ್ರಮ. ಸಂಭ್ರಮ ಅಂದ್ರೆ ಸಡಗರ, ಉತ್ಸವನು ಅಂತ ಕರಿತೇವೆ. ಇವೆಲ್ಲವೂ ಸಮಾನಾರ್ಥಕ ಪದಗಳು. ಸರಿನಾ? ಇಲ್ಲಿ ಸಮಾನಾರ್ಥಕ ಪದ ನಂತರ ಇಲ್ಲಿ ಏನ್ ಕೊಟ್ಟಿದ್ರು ನೋಡಿ, ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತೇಳಿ. ಯಾವ ಪದಗಳು ಅಂದ್ರೆ ಮೊದಲನೇದಾಗಿ ಪೋಷಕರು, ಕರ್ತವ್ಯ, ಸಂಭ್ರಮ, ಧನ್ಯತೆ ಅಂತಕ್ಕಂಥದ್ದು. ನೋಡ್ತಾ ಹೋಗೋಣವಾ? ಮೊದಲನೇದು ಪೋಷಕರು. ಪೋಷಕರು ಸ್ವಂತ ವಾಕ್ಯ ಬಳಸಬೇಕಂತ. ಇಲ್ಲಿ ನೋಡಿ, ನೀವು ನಿಮ್ಮ ಸ್ವಂತ ವಾಕ್ಯವನ್ನು ಬಳಸ್ತಾ ಹೋಗಿ, ನಾನು ನನ್ನ ಸ್ವಂತ ವಾಕ್ಯವನ್ನು ಬಳಸ್ತಾ ಹೋಗಿದ್ದೇನೆ. ನೀವು ಕೂಡ ಪ್ರಯತ್ನ ಪಡಿ. ಓಕೆ. ನಮ್ಮನ್ನು ನಮ್ಮ ಪೋಷಕರು ಪ್ರೀತಿಸುತ್ತಾರೆ. ಈ ಪೋಷಕರಂತ ಪದವನ್ನು ಇಲ್ಲಿ ಬಳಸಿದೆ ನೋಡಿ. ಓಕೆ, ರೈಟ್. ಎರಡನೇದು ಕರ್ತವ್ಯ. ಇಲ್ಲಿ ನಾವು ನಮ್ಮ ಕೆಲಸವನ್ನು ಕರ್ತವ್ಯ ನಿಷ್ಠೆಯಿಂದ ಮಾಡಬೇಕು. ಈ ಕರ್ತವ್ಯ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿದ್ದೇನೆ. ಓಕೆ. ಮೂರನೇದು ಸಂಭ್ರಮ. ಹಬ್ಬಗಳು ಬಂದರೆ ಮನೆಯಲ್ಲಿ ಸಂಭ್ರಮದಿಂದ ಕೂಡಿರುತ್ತದೆ. ಹೌದಿಲ್ಲೋ? ಆ ಒಂದು ಸಂಭ್ರಮ ಅಂತಕ್ಕಂಥ ಪದ ಇಲ್ಲಿ ಬಳಸಿದ್ದೇನೆ. ಓಕೆನಾ? ರೈಟ್. ಆ ಧನ್ಯತೆ. ಧನ್ಯತೆ ಅಂದ್ರೆ ನಮ್ಮ ಜೀವನ ಧನ್ಯತೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದು. ಈ ಧನ್ಯತೆ ಅಂತ ಪದ ಇಲ್ಲಿ ಬಳಸಿದ್ದೇನೆ. ಓಕೆನಾ? ಮುಂದೆ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ.
ಇಲ್ಲಿ ಒಂದು ವಿಡಿಯೋ ನೋಡಿ, ಯಾವ್ದು ಅಂತಂದ್ರೆ ಸಾರಾಂಶದ ಒಂದು ವಿಡಿಯೋ ಹೇಳಿದ್ದೀನಿ, ವಿವರಣೆ ಹೇಳಿದ್ದೀನಿ. ಅದನ್ನು ನೀವು ಒಂದ್ಸರಿ ಆರಿಸಿ ಪುಟ್ಟ ಸಾರಾಂಶವನ್ನು ಮಾಡ್ತಾ ಹೋಗಿ, ಒಂದು ಪ್ಯಾರಾಗ್ರಾಫ್ ಮಾಡ್ತಾ ಹೋಗಿ. ಓಕೆ, ರೈಟ್. ಇಲ್ಲಿ ವ್ಯಾಕರಣ ಮಾಹಿತಿ ಅಂತಿದೆ. ಏನಿದೆ ಈ ಒಂದು ವ್ಯಾಕರಣ ಮಾಹಿತಿಯಲ್ಲಿ ನೋಡ್ತಾ ಹೋಗೋಣವಾ? ಪ್ರಾಸಾಕ್ಷರಗಳು. ಪ್ರಾಸಾಕ್ಷರಗಳು ಅಂದ್ರೆ ಏನು? ಈ ಒಂದು ಪದ್ಯವನ್ನು ನೋಡೋಣ, ಹೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಪದ್ಯವನ್ನ. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ, ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳಿಗಿಂತ ಬಲುಹೀನ. ನೋಡಿ, ಉತ್ತಮ ಅಂತಕ್ಕಂಥ ಪದದಲ್ಲಿ ಎರಡನೇ ಅಕ್ಷರ ತ, ಮತ್ತ ಹೀನರ ಅಂತಲ್ಲಿ ತ, ಹಿತ್ತಾಳಿಗಿಂತ ಅಂದಾಗ ಎರಡನೇ ಅಕ್ಷರ ತ ತ ತ ಅಂತಕ್ಕಂಥದ್ದು ಒಂದೇ ಪ್ರಾಸವಾಗಿ ಒಂದೇ ಇದರಲ್ಲಿ ಬಂದಿದೆ, ಒಂದೇ ಸ್ಥಳದಲ್ಲಿ ಬಂದಿದೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ, ಒಂದು ಪದ್ಯದೊಳಗೆ ಅದೇ ಸ್ಥಾನದೊಳಗೆ ಆ ಅಕ್ಷರ ರಿಪೀಟ್ ಆದ್ರೆ, ಮರುಕಳಿಸಿದರೆ ಅದಕ್ಕೆ ನಾವು ಪ್ರಾಸಾಕ್ಷರಗಳು ಅಂತ ಕರಿತೇವೆ. ಸರಿನಾ? ಈ ಪ್ರಾಸಾಕ್ಷರಗಳಲ್ಲಿ ಎರಡು ವಿಧ. ಮೊದಲನೇದು ಆದಿಪ್ರಾಸ ಅಂತೇಳಿ, ಎರಡನೇದು ಅಂತ್ಯಪ್ರಾಸ ಅಂತೇಳಿ. ಆದಿಪ್ರಾಸ ಅಂದ್ರೆ ಏನ್ ಸರ್ ಅಂದ್ರೆಗಿನ, ಇಲ್ಲಿ ಹೇಳಿದ್ನಲ್ಲಿ ಈಗ ಅದೇ ಉದಾಹರಣೆ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಏನಂದ್ರೆಗಿನ ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ ತ ತ ಅಂತಕ್ಕಂಥದ್ದು ಎರಡನೇ ಅಕ್ಷರ ರಿಪೀಟ್ ಆಗಿದೆಯಲ್ಲ, ಅದಕ್ಕೆ ನಾವು ಆ ರೀತಿಯಾಗಿ ಬಂದ್ರೆ ನಾವು ಆದಿಪ್ರಾಸ ಅಂತ ಕರಿತೇವೆ. ಕೊನೆಯ ಅಕ್ಷರ ಅದೇ ಅಕ್ಷರ ಪುನರಾವರ್ತನೆ ಆದ್ರಿಂದ ಅದಕ್ಕೆ ನಾವು ಅಂತ್ಯಪ್ರಾಸ ಅಂತ ಕರಿತೇವೆ. ಇಲ್ಲಿ ಉದಾಹರಣೆಗೆ ಇಲ್ಲಿ ನೋಡಿದರೆ ನೋಡಿ, ನೀರವ್ವ ಗಂಗವ್ವ ಮಳಿಯಾಗಿ ಬಾರವ್ವ, ಹೊಳಿಯಾಗಿ ಹರಿಯವ್ವ ಹರಿಯವ್ವ ಹರಿಯವ್ವ. ಅಂದ್ರೆಗಿನ ಇಲ್ಲಿ ವ ಅಂತಕ್ಕಂಥದ್ದು ಕೊನೆಗೆ ಬಂದಿರತಕ್ಕಂಥದ್ದು, ಅದಕ್ಕೆ ನಾವು ಏನಂತ ಕರಿತೀವಿ? ಇದಕ್ಕೆ ಅಂತ್ಯಪ್ರಾಸ ಅಂತ ಕರಿತೇವೆ. ಓಕೆನಾ? ಈ ಎರಡು ವಿಧಗಳು. ಸರಿ, ಮುಂದೆ ಏನಿದೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ನಾವು ಒಂದು ತಿಳ್ಕೊಂಡ್ವಿ, ಆದಿಪ್ರಾಸ ಅಂತ್ಯಪ್ರಾಸದ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಮುಂದೆ ಏನಿದೆ ನೋಡ್ತಗೊಂಡ್ವಾ? ರೈಟ್. ಇಲ್ಲಿ ನೋಡಿ, ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಅಂತಿದೆ. ಏನಿದು ಅಂತ ನೋಡಿದರೆ ಇಲ್ಲಿ ಮೊದಲನೇದು ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ. ಇಲ್ಲಿ ನೋಡಿ ಪ್ಯಾರಾಗ್ರಾಫ್ ನಲ್ಲಿ ಉತ್ತರಗಳು ಕೊಟ್ಟಿದ್ದಾನೆ. ಇಲ್ಲಿ 48 ಅಂತೇಳಿ, 49 ಅಂತೇಳಿ, 52 ಅಂತೇಳಿ. ಓಕೆನಾ? 52 ಒನ್ಸ್ ಅಗೇನ್ 48, 49, 52. ಆದರೆ ಕನ್ನಡ ವರ್ಣಮಾಲೆಗಳು ಎಷ್ಟಿದಾವೆ? ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಮೇಲೆ ಐಕೊಡ್ತಿರೋ ಮೂಲಕ ನೋಡಿ. ಅದೇ ತರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋ ನೋಡಬಹುದು. ಇದರೆಲ್ಲ ವಿವರಣೆಗಳು ನಾನು ಕೊಡ್ತಾ ಹೋಗಿದ್ದೀನಿ. ರೈಟ್. ಹಾಗಾದ್ರೆ ಎಷ್ಟು ಅಕ್ಷರ ವರ್ಣಮಾಲೆಗಳಿದಾವೆ ಅಂದ್ರಿಗಿನ 49 ಅಂತಕ್ಕಂಥದ್ದು. ಸರಿನಾ? ಸರಿ. ಹಾಗಾದ್ರೆ ರಸ ಸ್ವರಕ್ಕೆ ಉದಾಹರಣೆ ಇ, ಐ, ಓ ಅಂತಕ್ಕಂಥದ್ದು. ಈ ರಸಸ್ವರ ಯಾವ್ದಂದ್ರೆ ಇ. ಒಂದು ಕಾಲ ಮಾತ್ರದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಪದಕ್ಕೆ ನಾವು ಏನಂತ ಕರಿತೀವಿ ಅಂದ್ರಿಗಿನ ರಸಸ್ವರ ಅಂತ ಕರಿತೀವಿ. ಓಕೆನಾ? ರೈಟ್. ಹಾಗಾದ್ರೆ ಈ ಅಂತಕ್ಕಂಥದ್ದು ಏನಾಗುತ್ತೆ? ಇದು ಉತ್ತರ ಆಗುತ್ತೆ. ಇದು ವಿವರಣೆ ನಾನು ಹೇಳಿದೆನಲ್ಲ, ಅಲ್ಲಿ ವರ್ಣಮಾಲೆಯಲ್ಲಿ ವಿವರಣೆ ನಾನು ಕೊಡ್ತಾ ಇದ್ದೀನಿ. ಆ ವಿಡಿಯೋ ನೋಡಿ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ರೈಟ್. ಆ ನಂತರ ಇಲ್ಲಿ ಮೂರನೇದು ಅನುಸ್ವಾರ ವಿಸರ್ಗವನ್ನು ಡ್ಯಾಶ್ ಕರೆಯುತ್ತಾರೆ. ಅನುಸ್ವಾರ ವಿಸರ್ಗವನ್ನು ಏನಂತ ಕರೀತೇವೆ? ಇಲ್ಲಿ ಅನುಸ್ವಾರ ಅಂದ್ರೆ ಒಂದು ಆ ಪಕ್ಕ ಇದಕ್ಕ ಏನಂದ್ರೆ ಅನುಸ್ವಾರ ಅಂತ ಕರಿತೀವಿ. ಇಲ್ಲಿ 2 ಆ ಪಕ್ಕ 2 ಇದ್ರೆ ವಿಸರ್ಗ ಅಂತ ಕರಿತೇವೆ. ಓಕೆನಾ? ಇಲ್ಲಿ ಇದು ನಾವೇನಂತ ಕರಿತೀವಿ ಅಂದ್ರಿಗಿನ ಸ್ವರ ಅಂತ ಕರಿತೇವೋ, ವ್ಯಂಜನ ಅಂತ ಕರಿತೇವೋ, ಯೋಗವಾಹ ಅಂತ ಕರಿತೇವೆ ಅಂದ್ರಿಗಿನ ಯೋಗವಾಹ ಅಂತ ಕರಿತೇವೆ. ಆದ ಕಾರಣ ಇಲ್ಲಿ ಯೋಗವಾಹ ಅಂತಕ್ಕಂಥದ್ದು ಬರಿಬೇಕು. ಓಕೆ, ರೈಟ್. ಆದ್ರೆ 4ನೇದು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಡ್ಯಾಶ್ ಅಂತಾರೆ. ವ್ಯಂಜನಗಳಿಗೆ ಸ್ವರಗಳು ಸೇರಿದ್ರೆ ಏನಾಗ್ತದೆ ಅಂದ್ರಿಗಿನ ಇಲ್ಲಿ ಗುಣಿತಾಕ್ಷರ ಆಗ್ತದೋ, ಸಂಯುಕ್ತಾಕ್ಷರ ಆಗ್ತದೋ, ಅಥವಾ ಮಹಾಪ್ರಾಣಾಕ್ಷರ ಆಗ್ತದೋ ಅಂದ್ರಿಗಿನ ಗುಣಿತಾಕ್ಷರ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ನಾವೇನು ಬರೀಬೇಕು? ಗುಣಿತಾಕ್ಷರ ಅಂತ ಬರಿಬೇಕು. ಓಕೆನಾ? ಓಕೆ, ರೈಟ್. ಅದಾದ ನಂತರ ನೋಡಿ 5ನೇದು ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ. ನೀನು ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಮೇಲೆ ಐ ಕಾಡುತ್ತೆ ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ವಿಡಿಯೋ ನೋಡಿ ನಿಮಗೆ ಚೆನ್ನಾಗಿ ವಿವರಣೆ ಕೊಡ್ತಾ ಹೋಗಿದ್ದೀನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಗಾಗೆ ಗಾವತ್ತು ಇದೆ, ಸೇಮ್ ಇದೆ. ಕಾಗೆ ತಾವತ್ತು ಇದು ಬೇರೆ ಆಗಿದೆ. ನಾಕೆ ನಾವತ್ತು ಅದೇ ಸೇಮ್ ಆಗಿದೆ. ಇಲ್ಲಿ ವಿಜಾತಿ ಒತ್ತಕ್ಷರ ಅಂದ್ರೆ ಇದು, ಈ ಒಂದು ಪದವನ್ನು ಇಲ್ಲಿ ಬರಿಬೇಕು, ಶಕ್ತಿ ಅಂತಕ್ಕಂಥದ್ದು. ಓಕೆ, ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ. ಇದು ಬಿಡಿಸಿ ಬರೀತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವಿವರಣೆಯನ್ನು ನೀವು ಕೇಳ್ತಾ ಹೋಗಬಹುದು. ಓಕೆನಾ? ಇಲ್ಲಿ ಉದಾಹರಣೆಗೆ ಇಲ್ಲಿ ಏನ್ ಕೊಡಿದಾನೆ? ಸಹಾಯ ಅಂತ ಕೊಡಿದಾನೆ. ಸ ಅಂತಕ್ಕಂಥದ್ದು ಹೆಂಗ್ ಬಿಡಿಸಿದರೆ ನೋಡಿ, ಸ ಅಂತಕ್ಕಂಥದ್ದನ್ನ ಸ ಪ್ಲಸ್ ಆ ಅಂತಕ್ಕಂಥದ್ದನ್ನ ಬಿಡಿಸಿದಾಗ ಇದಾಗುತ್ತೆ. ಹ ಅಂತಕ್ಕಂಥದ್ದನ್ನ ಹ ಪ್ಲಸ್ ಆ ಅಂತ ಬರೆದಾಗ ಹ ಅಂತಕ್ಕಂಥಾಗುತ್ತೆ. ಇಲ್ಲಿ ಯ ಅಂತಕ್ಕಂಥದ್ದು ಹೆಂಗ್ ಬಿಡಿಸಿರೋದ್ರಿಂದ ಯ ಪ್ಲಸ್ ಆ ಅಂತಂದಾಗ ಇಲ್ಲಿ ಯ ಅಂತಕ್ಕಂಥದ್ದಾಗುತ್ತೆ.
ಓಕೆನಾ ಮಕ್ಕಳೇ? ಬಟ್ ಹಾಗಾದ್ರೆ ಇಲ್ಲಿ ಪದಗಳು ಕೊಡಿದ್ದಾನೆ. ಆಭರಣ, ಅವಲಕ್ಕಿ, ಸಂಭ್ರಮ ಮತ್ತು ಪರಮಾಶ್ಚರ್ಯ ಅಂತ ಕೊಡಿದ್ದಾನೆ. ಇದನ್ನು ಬಿಡಿಸಿ ಬಿಡಿಸಿ ನೋಡ್ತಾವಣವ. ಮೊದಲನೇದು ಆಭರಣ. ಆ ಅಂತಕ್ಕಂಥದ್ದು ಇದು ಸ್ವತಂತ್ರವಾಗಿ ಉಚ್ಚಾರಣೆ ಬರ್ತಕ್ಕಂಥ ಶಬ್ದ, ಆದ ಕಾರಣ ಇದು ಬಿಡಿಸಲಿಕ್ಕೆ ಆಗೋದಿಲ್ಲ, ಆದ ಕಾರಣ ಆ ಅಂತಾನೆ ಬರೀತೇವೆ. ಅದಾಂತರ ಭ ಅಂತಕ್ಕಂಥದ್ದು. ಭ ಅಂತಕ್ಕಂಥದ್ದು ಹೆಂಗ್ ಬಿಡಿಸಿದ್ರೆ ಬ ಪ್ಲಸ್ ಆ ಬಿಡಿಸಿದಾಗ ಏನಾಗುತ್ತೆ, ಇಲ್ಲಿ ಭ ಅಂತಕ್ಕಂಥದ್ದಾಗುತ್ತೆ. ರ ಅಂತಕ್ಕಂಥದ್ದು ಹೆಂಗ್ ಬಿಡಿಸಿ ಅಂದ್ರೆ ರ ಅಂತಕ್ಕಂಥ ರ್ ಪ್ಲಸ್ ಅ ಅಂತ ಬರೆದಾಗ ಇದು ರ ಅಂತಕ್ಕಂಥದ್ದಾಗುತ್ತೆ. ನ ಅಂತಕ್ಕಂಥದ್ದು ಹೆಂಗ್ ಬಿಡಿಸಿದ್ರೆ ನ ಪ್ಲಸ್ ಣ್ ಪ್ಲಸ್ ಆ ಅಂತಾಗತ್ತೆ, ಅವಾಗ ನ ಅಂತಕ್ಕಂಥದ್ದಾಗತ್ತೆ. ಇಲ್ಲಿ ನೋಡಿದಾಗ ನಾವು ಆಭರಣ ಅಂತಕ್ಕಂಥದ್ದು ನೋಡ್ತೇವೆ. ಆಭರಣ. ಇಲ್ಲಿ ಎರಡನೇದು ಅವಲಕ್ಕಿ. ಅವಲಕ್ಕಿ ಅಂದಾಗ ಆ ಅನ್ನ ಸ್ವತಂತ್ರ ಉಚ್ಚರಿಸ್ತಕ್ಕಂಥ ಪದ ಸ್ವರ, ಇಲ್ಲಿ ಅದನ್ನೇ ಸೇಮ್ ಬರ್ತೇನೆ. ಆದ್ರೆ ವ ಅನ್ನ ಬಿಡಿಸ್ಲಿಕ್ಕೆ ಬರುತ್ತೆ, ಆಗ ವ ಅಂತಕ್ಕಂಥದ್ದು ವ್ಯಂಜನ. ಓ ಪ್ಲಸ್ ಆ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ವ ಅಂತಕ್ಕಂಥದ್ದು. ಲಾ ಅನ್ನು ಬಿಡಿಸಿದ್ರೆ ಲ್ ಪ್ಲಸ್ ಆ ಅಂತಕ್ಕಂಥದ್ದು. ಕಿ ಅಂದ್ರೆ ಏನ ಕ ಪ್ಲಸ್ ಇ ಮತ್ತು ಒತ್ತು ಕ ಅಂತಕ್ಕಂಥದ್ದು, ಅವಲಕ್ಕಿ ಅಂತಕ್ಕಂಥದ್ದು ಕಿ. ಸರಿನಾ? ಮೂರನೇದು ಸಂಭ್ರಮ ಅಂದಾಗ ಸ್ ಪ್ಲಸ್ ಅಂ ಅಂದಾಗ ಪ್ಲಸ್ ಅಂ ಅಂದಾಗ ಸಮ್ ಅಂತ ಆಗುತ್ತೆ. ಬ್ರ ಅಂದಾಗ ಇಲ್ಲಿ ಬ ಪ್ಲಸ್ ಅ ಪ್ಲಸ್ ರ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಮ ಅಂದಾಗ ಮು ಪ್ಲಸ್ ಆ ಅಂತಕ್ಕಂಥದ್ದು ಆಗುತ್ತೆ ಬಿಡಿಸಿ ಬರ್ದಾಗ. ಓಕೆ ರೈಟ್. ಪರಮಾಶ್ಚರ್ಯ ಹೆಂಗ್ ಬಿಡಿಸೋ ಪ ಅಂತಕ್ಕಂಥದ್ದು ಪ ಪ್ಲಸ್ ಆ ಬಿಡಿಸ್ತೇವೆ, ರ ಅಂತಕ್ಕಂಥ ರ್ ಪ್ಲಸ್ ಆ ಅಂತ ಬಿಡಿಸ್ತೇವೆ. ಶ್ಚ ಅಂತಕ್ಕಂಥದ್ದು ಹೆಂಗ್ ಬಿಡಿಸ್ತೇವೆ ಅಂತಂದ್ರೆ ಇಲ್ಲಿ ನೋಡಿ ಶ್ ಪ್ಲಸ್ ಅ ಪ್ಲಸ್ ಚ ಅಂತಕ್ಕಂಥದ್ದು. ರಿ ಅಂತಂದ್ರೆ ಯ ಪ್ಲಸ್ ಆ ಪ್ಲಸ್ ರ್ ಅಂತಕ್ಕಂಥದ್ದು. ಸರಿನಾ? ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಬೇಸಿಗೆ ಪದ್ಯವನ್ನು ರಾಗಬದ್ಧವಾಗಿ ಹಾಡಿ ಅಂತಿದೆ. ನೀವು ಮಕ್ಕಳೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ರಾಗಬದ್ಧ ಆಡ್ಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ ರೈಟ್. ಇಲ್ಲಿ ಮುಂದಿನ ಏನ್ ಕೊಟ್ಟಿದ್ದಾನೆ, ಸೂರ್ಯ ಚಂದ್ರ ಭೂಮಿ ಕುರಿತಾದ ಚಟುವಟಿಕೆಗಳನ್ನು ರಚಿಸಿರಿ. ನಿಮಗೆ ಉದಾಹರಣೆ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಇಲ್ಲಿ, ಬಾನಿಗೆ ಬಣ್ಣವ ಕೊಟ್ಟವರಾರು, ಭೂಮಿಯಲ್ಲಿ ಮಜ್ಜಿಗೆ ಎರೆದವರಾರು, ಚಳಿಯ ಹಿತವನ್ನು ತಂದವರಾರು, ಚಂದ್ರ ನಮ್ಮ ಒಲವಿನ ಚಂದ್ರ ಅಂತಕ್ಕಂಥದ್ದು. ಚಂದ್ರನ ಬಗ್ಗೆ ಬರಿತಾ ಹೋಗಿದ್ದಾರೆ. ನಾವು ಕೂಡ ಪ್ರಯತ್ನ ಪಡೋಲ್ವಾ? ನಾನು ಇಲ್ಲಿ ತೋರಿಸ್ತಾ ಹೋಗ್ತೇನೆ. ನಾನಿಲ್ಲಿ ಚಂದ್ರ ಮತ್ತು ಭೂಮಿಯ ಬಗ್ಗೆ ನಾನು ಬರೆದೇನೆ. ಓಕೆನಾ? ಚಂದ್ರ ಬಗ್ಗೆ ನೋಡ್ತಾ ಹೋಗೋಣವಾ? ನೋಡಿ, ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ, ಹಾಲು ಹೋಳಿಗೆ ತುಪ್ಪವ ಬೆರೆಸಿ ಕೊಡುವೆನು ನಿನಗೀಗ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಭೂಮಿ ಬಗ್ಗೆ. ಅನ್ನವ ಕೊಡುವಳು ಭೂಮಿ ತಾಯಿ, ಸಹನೆಯ ಮೂರ್ತಿ ಇವಳು, ಮರಗಿಡಗಳನ್ನು ಸಲಹುತ್ತಲಿಹುವಳು, ಕ್ಷಮಯಾಧರಿತ್ರಿ ಆಗಿಹಳು ಅಂತಕ್ಕಂಥದ್ದು. ಇಲ್ಲಿ ಭೂಮಿ ಬಗ್ಗೆ. ನೀವು ಒಂದ್ಸರಿ ಸೂರ್ಯನ ಬಗ್ಗೆ ಪ್ರಯತ್ನ ಪಡಿ. ಸರಿನಾ ಮಕ್ಕಳೇ? ಓಕೆ, ಇಲ್ಲಿ ನೋಡಿ, ಈ ಪದಗಳನ್ನು ಗಮನವಿಟ್ಟು ಓದಿ ಅರ್ಥ ಗ್ರಹಿಸಿ ಅಂತಿದ್ದಾರೆ. ಏನು ಅಂದ್ರಿಗಿನ ಇಲ್ಲಿ ವರುಣ ಅಂದ್ರಿಗಿನ ಮಳೆ ದೇವತೆ ಅಂತೇಳಿ. ವರ್ಣ ಅಂದ್ರೆ ನೋಡಿ ಬಣ್ಣ ಮತ್ತು ಅಕ್ಷರ ಅಂತಕ್ಕಂಥ ಅರ್ಥ ಆಗುತ್ತೆ. ಇಲ್ಲಿ ವರುಣ ವರ್ಣ, ಇದರಲ್ಲಿ ಅರ್ಥಗಳು ಬೇರೆ ಆಗ್ತಾ ಹೋಗುತ್ತೆ. ಇಂತಹ ಪದಗಳು ಇಲ್ಲೇನ್ ಮಾಡ್ಬೇಕಂತಾರೆ, ಇಂತಹ 10 ಪದಗಳನ್ನು ಹುಡುಕಿ ಅರ್ಥ ಬರೆಯಿರಿ. ಇಂತಹ ಪದಗಳು ನೀವು ಅರ್ಥ ಹುಡುಕಿ ನೀವು ಬರಿತಾ ಹೋಗಿ, ಇದನ್ನು ಓದಿ ಒಂದ್ಸಾರಿ. ಅದೇ ತರನಾಗಿ ಈ ಒಂದು 10 ಪದಗಳು ನಾನು ಬರೆದೇನೆ, ಇಲ್ಲಿ ನೀವು ನೋಡ್ತಾ ಹೋಗಿ. ಇಲ್ಲಿ ಅಕ್ಕಿ. ಅಕ್ಕಿ ಅಂದ್ರೆಗಿನ ಅನ್ನ ಮಾಡುವ ವಸ್ತು. ಓಕೆನಾ? ರೈಟ್. ಹಕ್ಕಿ ಅಂದ್ರೆ ಪಕ್ಷಿ ಅಂತ ಆಗುತ್ತೆ. ಆದರ ಅಂದ್ರೆ ಗೌರವ ಅಂತೇಳಿ. ಹಾದರ ಅಂದ್ರೆಗಿನ ವಿಶೇಷ ವ್ಯಕ್ತಿ ಅಂತೇಳಿ. ಬಾವಿ ಅಂದ್ರೆಗಿನ ಇಲ್ಲ ಅಂದ್ರೆ ಕಟ್ಟಡ ಕಟ್ಟಲ್ಪಟ್ಟ ನೀರಿನ ಸ್ಥಳ. ಕಟ್ಟಡ ಕಟ್ಟಲ್ಪಟ್ಟ ನೀರಿನ ಸ್ಥಳಕ್ಕೆ ನಾವು ಬಾವಿ ಅಂತ ಕರಿತೇವೆ. ಬಾವಿ ಅಂದ್ರೆಗಿನ ಮುಂದೆ ಆಗುವ ಅಂತಕ್ಕಂಥ ಅರ್ಥ ಕೊಡುತ್ತೆ. 4ನೇ ನೋಡಿ ಅಗ್ಗ ಅಂದ್ರೆಗಿನ ಇಲ್ಲಿ ಕಡಿಮೆ ಬೆಲೆ ಅಂತೇಳಿ. ಓಕೆನಾ? ಕಡಿಮೆ ಬೆಲೆ ಅಂತೇಳಿ. ಹಗ್ಗ ಅಂದ್ರಿಗಿನ ನಾರಿನಿಂದ ಹೊಸೆದ ದಾರ. ಓಕೆನಾ? ಮದ್ಯ ಅಂದ್ರಿಗಿನ ಹೆಂಡ ಸರಾಯಿ ಅಂತ ಕರಿತೇವೆ. ಓಕೆನಾ? ಮದ್ಯ ಅಂದ್ರೆ ಹೆಂಡ ಸರಾಯಿ ಅಂತ ಕರಿತೇವೆ. ಇಲ್ಲಿ ಮಧ್ಯ ಅಂದ್ರೆ ನಡುವೆ ಅಂತೇಳಿ. ಬಾನು ಅಂದ್ರೆ ಆಕಾಶ ಅಂತೇಳಿ. ಭಾನು ಅಂದ್ರೆ ಸೂರ್ಯ ಅಂತೇಳಿ. ನೋಡಿ, ಈ ಒಂದು ಪದಗಳಿಗೆ ಸೇಮ್ ತೆರನಾಗಿರುತ್ತೆ, ಅದು ಸ್ವಲ್ಪ ಅರ್ಥದಲ್ಲಿ ವ್ಯತ್ಯಾಸ ಬೇರೆ ಆಗ್ತಾ ಹೋಗುತ್ತೆ. ರೈಟ್. ಶಶಿ ಅಂದ್ರಿಗಿನ ಚಂದ್ರ ಅಂತೇಳಿ. ಇಲ್ಲಿ ಸಸಿ ಅಂದ್ರಿಗಿನ ಬೀಜ ಅಂಕುರಿಸಿದ ಮೇಲೆ ಮರ. ಬೀಜ ಇಟ್ಟು ಅಂಕುರಿ ಪುಟ್ಟದಾಗಿ ಬರ್ತದೆ, ಅದಕ್ಕೆ ಸಸಿ ಅಂತ ಕರಿತೇವೆ. ಓಕೆನಾ? ಎಣ್ಣೆದು. ಮಧು ಅಂದ್ರಿಗಿನ ಜೇನುತುಪ್ಪ. ಮದ್ದು ಅಂದ್ರೆ ಔಷಧಿ. ಓಕೆನಾ? ಔಷಧಿ ಅಂತೇಳಿ. ಪಾಲು ಅಂದ್ರಿಗಿನ ಹಂಚಿಕೆ ಅಂತೇಳಿ. ಪಾಳು ಅಂದ್ರಿಗಿನ ಹಾಳಾದ ಅಂತೇಳಿ. ಇಲ್ಲಿ
ಕಾಪಿ ಅಂದ್ರೆ ನೋಡಿಕೊಂಡು ಬರೆಯುವುದು. ಕಾಫಿ ಅಂದ್ರೆ ಕುಡಿಯುವ ದ್ರವ್ಯಕ್ಕೆ ನಾವು ಕಾಫಿ ಅಂತ ಕರಿತೇವೆ. ಓಕೆ, ಹಾಗಾದ್ರೆ ಇದ್ರ ಬಗ್ಗೆ ತಿಳಿತಾ ಹೋಗೋದು ಅಲ್ವಾ. ಕೊನೆಯದಾಗಿ ಇನ್ನೊಂದೇನಿರುತ್ತೆ ಅಂತಂದ್ರೆ ಇಲ್ಲಿ ಶುಭ ನುಡಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ನುಡಿಗಳು. ಇವನ್ನೆಲ್ಲವನ್ನು ಪರಿಪಾಲಿಸಬೇಕಾಗುತ್ತೆ ಮಕ್ಕಳೇ. ಓಕೆನಾ. ಕರ್ತವ್ಯಕ್ಕೆ ಮಿಗಿಲಾದುದು ಯಾವುದೂ ಇಲ್ಲ ಅಂತಕ್ಕಂಥದ್ದು. ಓಕೆ, ಕಾಯಕವೇ ಕೈಲಾಸ, ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ, ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ ಅಂತಕ್ಕಂಥ ಶುಭಗಳು ನೋಡಿದ್ರಲ್ವಾ. ಈ ಒಂದು ವಿಡಿಯೋ ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಾ? ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿ. ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಚೆನ್ನ. ಇದನ್ನ 6ನೇ ತರಗತಿ ಕನ್ನಡ ಪದ್ಯ 2 ಮಂಗಳ ಗ್ರಹದಲ್ಲಿ ಪುಟ್ಟಿ. ಮಂಗಳ ಗ್ರಹದಲ್ಲಿ ಪುಟ್ಟಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಅನಿಮೇಟೆಡ್ ವಿಡಿಯೋ ಮಾಡಿದ್ದೀನಿ. ಮೇಲೆ ಐಕಾಡುತ್ತಿರುವ ಮೊದಲು ಆ ಒಂದು ವಿಡಿಯೋ ನೋಡಿ. ಆ ಒಂದು ವಿಡಿಯೋ ನೋಡಿದ ನಂತರ ಈ ಒಂದು ಪದ್ಯದಲ್ಲಿ ಇರ್ತಕ್ಕಂಥ ಅಭ್ಯಾಸ ಚಟುವಟಿಕೆಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಓಕೆನಾ. ಹಾಗಾದ್ರೆ ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ನೋಡಿದರೆ CV ಗೋವಿಂದ ರೆಡ್ಡಿ ಅವರು ಬರೆದಿದ್ದಾರೆ. CV ಗೋವಿಂದ ರೆಡ್ಡಿ ಅವರು ಈ ಒಂದು ಪದ್ಯವನ್ನ ರಚಿಸಿದ್ದಾರೆ. ಸರಿ, ಹಾಗಾದ್ರೆ ಈ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇರಾ, ಕೆಂಪು ಬಟ್ಟೆ ಇರ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ತೆಗೆದಂತ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಅದೇ ತರನಾಗಿ ಈ ಒಂದು ವಿಡಿಯೋ ಇಷ್ಟವಾದೆಯಾ ಲೈಕ್ ಕೊಡಿ. ಲೈಕ್ ಕೊಡಿ, ಇನ್ನೊಂದು ವಿಡಿಯೋ ತೆಗೆದ ಪ್ರೋತ್ಸಾಹ ಮತ್ತು ಹುಮ್ಮಸ್ ಬರುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಅವ್ರಿಗೂ ತಿಳಿತಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣವಾ. ಅಭ್ಯಾಸಗಳು. ಮೊದಲನೇದು, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತಿದೆ. ಓಕೆನಾ. ಈ ಬಿಟ್ಟ ಸ್ಥಳವನ್ನು ತುಂಬಿತಾ ಹೋಗ್ಬೇಕಂತೆ. ಹಾಗಾದ್ರೆ ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕಂದ್ರೆ ಈ ಪದ್ಯವನ್ನು ಮೊದಲು ನೀವು ಸಾರಾಂಶ ಕೇಳಿ ಅದಾದ ನಂತರ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಓಕೆನಾ ಮಕ್ಕಳೇ. ರೈಟ್, ಮೊದಲನೇದೇನಿದೆ ನೋಡಿ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. ಇದ್ದಕ್ಕಿದ್ದಂತೆ ಏನ್ ಬಂತು ಪುಟ್ಟಿಗೆ ಅಂದ್ರೆ ರೆಕ್ಕೆ ಬಂತು. ಏನು ಬಂತು? ರೆಕ್ಕೆ ಅಂತಕ್ಕಂಥದ್ದು. ಓಕೆ. ಎರಡನೇದು ನೋಡಿ, ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಓಕೆನಾ. ಇಲ್ಲಿ ಸೇರಿದ್ಲು ಚಂದ್ರನ ಮಡಿಲು. ರೈಟ್, ಮಡಿಲನು ಅಂತಕ್ಕಂಥದ್ದು, ಮಡಿಲನು ಸೇರಿದಳು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಮೂರನೇದು, ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. ಏನು ಅಂದ್ರಿನ ಕಥೆಯನು. ಏನು? ಕಥೆಯನು. ನಾಲ್ಕನೇದು, ಹಸಿರನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆವೆಂದಳು ಈ ಏನ ಧರೆಯನ್ನ ಭೂಮಿಯನ್ನ ಧರೆಯ ಅಂತೇಳಿ. ಓಕೆನಾ. ರೈಟ್. ಹಾಗಾದ್ರೆ ಇಲ್ಲಿ ಮುಂದಕ್ಕೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಓಕೆನಾ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಏನು ಈ ಒಂದು 5 ಪ್ರಶ್ನೆಗಳು ನೋಡ್ತಾ ಹೋಗೋಣವಾ. ಇಲ್ಲಿ ಮೊದಲನೇ ನೋಡೋಣ. ಇಲ್ಲಿ ಪುಟ್ಟಿಗೆ ಯಾರ ಹಾಗೆ ಆರುವ ಮನಸ್ಸಿತ್ತು. ಯಾರ ಹಾಗೆ ಆರುವ ಮನಸ್ಸಿತ್ತು ಪುಟ್ಟಿಗೆ ಅಂತಂದ್ರೆಗಿನ, ಪುಟ್ಟಿಗೆ ಹಕ್ಕಿಯ ಹಾಗೆ ಆರುವ ಮನಸ್ಸಿತ್ತು. ಯಾರಾಗೆ ಅಕ್ಕಿಯ ತರ ಆರ್ಬೇಕಂತೇಳಿ ಪುಟ್ಟಿಗೆ ಆಸೆ ಇತ್ತಂತೆ. ಓಕೆ. ಎರಡನೇದು, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು. ಚಂದ್ರನ ಬಿಟ್ಟು ಎಲ್ಲಿಗೆ ಸೇರಿದಳು ಅಂದ್ರೆಗಿನ ಉತ್ತರ, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ನಂಗಳಕ್ಕೆ ಸೇರಿದಳು. ಮಂಗಳ ಗ್ರಹಕ್ಕೆ ಹೋದ್ಲು ಅಲ್ಲಿಂದ. ಓಕೆನಾ ಮಕ್ಕಳೇ. ರೈಟ್. ಆ ಮೂರನೇ ಪ್ರಶ್ನೆ ನೋಡಿ, ಪುಟ್ಟಿ ಯೋಗಿಗೆ ಏನೆಂದು ಹೇಳಿದಳು. ಯೋಗಿ ಏನಂತ ಹೇಳಿದ್ಲು ಅಂದ್ರೆ ಉತ್ತರ, ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. ಸರಿನಾ ಮಕ್ಕಳೇ. ನೀನು ಹೇಗೆ ಬಂದೆ ಅಂತೇಳಿ ಪುಟ್ಟಿ ಕೇಳ್ತಾಳೆ ಆ ಒಂದು ಯೋಗಿಗೆ. ನಾಲ್ಕನೇದು, ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು. ಮಂಗಳ ಗ್ರಹದಲ್ಲಿ ಯಾಕೆ ಬರ ಬಂತು ಅಂತೇಳಿ ಪ್ರಶ್ನೆ ಆಗಿದೆ. ಉತ್ತರ ನೋಡಿ, ಆಗಿನ ಜನತೆ ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದ್ರು. ಇದರಿಂದ ಬರ ಬಂದಿತ್ತು. ಏನ್ ಮಾಡಿದ್ರು? ಆಗಿನ ಜನತೆ ಏನೋ ನಾಡನ್ನು ಕಟ್ಬೇಕಂತೇಳಿ ಮರಗಳನ್ನೆಲ್ಲ ಕಡಿದು ಹಾಕಿದ್ರು. ಆದ ಕಾರಣ ಬರ ಬಂತು ಅಂತೇಳಿ ಅಲ್ಲಿ ಗೊತ್ತಾಗುತ್ತೆ. ಐದನೇದು, ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಅಂದ್ರೆ ಉತ್ತರ, ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು ಅಂತೇಳಿ ಉತ್ತರ. ಸರಿ ಮಕ್ಕಳೇ, ಮುಂದೆ ನೋಡ್ತಾ ಹೋಗೋಣ. ಮಕ್ಕಳ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಿದೆ. ಈ ಒಂದು ಪದ್ಯ 2 ಕೊಟ್ಟಿದ್ದಾರೆ. ಈ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕಂತೆ. ಇಲ್ಲಿ ನೋಡೋಣ, ಆಗಸದಲ್ಲಿ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ ಇಲ್ಲಿ ನೋಡಿದರೆ ಈ ಒಂದು ಪದ್ಯವನ್ನ ತೆಗಿರಿ. ಇಲ್ಲಿದೆ ನೋಡಿ, ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಇದನ್ನ ಈ ಒಂದು ಪದ್ಯವನ್ನ ನೀವೆಲ್ಲಿ ಬರೆಯಬೇಕು,
ಇಲ್ಲಿ ಬರಿಬೇಕಾಗುತ್ತೆ ಮಕ್ಕಳೇ. ಓಕೆನಾ, ಇಲ್ಲಿ ಬರಿತಾ ಹೋಗಿ. ಅದಾದ ನಂತರ ಎರಡನೇ ನೋಡಿ, ಮಳೆ ಬೆಳೆ. ಮಳೆ ಬೆಳೆ ಅಂತಕ್ಕಂಥದ್ದು ಎಲ್ಲಿದೆ ಅಂತ ನೋಡಿದರೆ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಅಂತಕ್ಕಂಥದ್ದು. ಇದನ್ನ ನೀವೇನ್ ಮಾಡ್ತೀರಾ, ಈ ಒಂದು ಪ್ಯಾರಾದಲ್ಲಿ ಬರಿಬೇಕಾಗುತ್ತೆ. ಓಕೆನಾ ಮಕ್ಕಳೇ, ನಕಲು ಮಾಡಿ ಇದೇ ರೀತಿಯಾಗಿ. ಓಕೆನಾ, ರೈಟ್. ಮುಂದೆ ಏನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನಾಮಪದ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತಿದೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ, ಅದು ವಿವರಣೆ ನೀವು ನೋಡ್ತಾ ಹೋಗ್ಬೋದು. ಓಕೆನಾ, ಇಲ್ಲೇನ್ ಕೊಟ್ಟಿದ್ದಾರೆ, ಗಗನ ಪ್ಲಸ್ ಅನ್ನು ಏನ್ ಕೊಟ್ಟಿದೆ, ಗಗನವನ್ನು ಅಂತಿದೆ. ಎರಡನೇದು ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಗಗನ ಪ್ಲಸ್ ಅನ್ನು, ಗಗನವನ್ನು. ಇಲ್ಲಿ ಗಗನ ಅಂತಕ್ಕಂಥದ್ದು ನಾಮ ಪ್ರಕೃತಿ ಆಗಿರುತ್ತೆ. ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ, ಇದು ದ್ವಿತೀಯ ವಿಭಕ್ತಿ. ಓಕೆನಾ, ಇದು ನಾಮಪದ. ಗಗನವನ್ನು ಅಂತಕ್ಕಂಥದ್ದು ನಾಮಪದ ಆಗಿರುತ್ತೆ. ಓಕೆ, ಎರಡನೇ ನೋಡಿ, ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಶಾಲೆ ಅಂತಕ್ಕಂಥದ್ದು ನಾಮ ಪ್ರಕೃತಿ, ಇಂದ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ. ಇಲ್ಲಿ ಲಿಂಗ್ ಡಿಸ್ಕ್ರಿಪ್ಷನ್ ವಿವರಣೆ ನೀವು ಅಲ್ಲಿ ನೋಡಬಹುದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ. ಓಕೆ, ನಾಮಪದ ಶಾಲೆಯಿಂದ ಅಂತಕ್ಕಂಥದ್ದು ನಾಮಪದ ಆಗಿರುತ್ತೆ. ಓಕೆನಾ, ಮುಂದೇನಿದು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ, ಇದನ್ನೇನಂತ ವಿಶೇಷಣ ಅಂತೀವಿ. ಓಕೆನಾ, ಗುಣವಾಚಕಗಳನ್ನು ಗುರುತಿಸಿರಿ ಅಂತಿದೆ. ಓಕೆನಾ, ಉದಾಹರಣೆಗೆ ಒಂದು ಕೊಟ್ಟಿದ್ದಾರೆ, ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಇಲ್ಲಿ ವಿಶೇಷ ತೋರಿಸ್ತಕ್ಕಂಥ ಬರೇ ಇಲ್ಲಿ ವಿವೇಕ ಬುದ್ಧಿವಂತಿಕೆ ಇದೆ ಅಂತಂದ್ರೆ ಏನು ವಿಶೇಷ ಇದ್ದಿಲ್ಲ. ಇಲ್ಲಿ ವಿಶೇಷ ಅಪಾರ ಅಂತಕ್ಕಂಥದ್ದು ವಿಶೇಷವಾಗಿದೆ. ಆದ ಕಾರಣ ಇಲ್ಲಿ ಇದು ಗುಣ ವಿಶೇಷಣ, ಇದು ಗುಣವಾಚಕ ಆಗಿರುತ್ತೆ, ವಿಶೇಷಣ ಆಗಿರುತ್ತೆ. ಅದಕ್ಕೆ ಅಪಾರ ಅಂತಕ್ಕಂಥದ್ದು ಇಲ್ಲಿ ಬರೀತಾರೆ. ರೈಟ್. ಇಲ್ಲಿ ಮೊದಲನೇ ನೋಡ್ತಾ ಹೋಗೋಣವಾ. ರಫೀಕ್ನದು ದೊಡ್ಡ ಮನೆ. ಓಕೆ, ಇಲ್ಲಿ ಹೇಳಿದ್ದಾರೆ ನೋಡಿ, ರಫೀಕ್ನದು ಮನೆ ಅಂತಂದ್ರೆ ಇಲ್ಲ, ದೊಡ್ಡ ಮನೆ ಅಂತ ಹೇಳಿದ್ರೆ ದೊಡ್ಡ, ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಶೇಷ ಆಗ್ತದೆ. ಆದ ಕಾರಣ ಇಲ್ಲಿ ಏನ್ ಮಾಡ್ತೀವಿ ನಾವು, ದೊಡ್ಡ ಅಂತಕ್ಕಂಥದ್ದು ಇಲ್ಲಿ ಬರೀತೇವೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಓಕೆ ಮಕ್ಕಳೇ, ಇಲ್ಲಿ ಎರಡನೇದು, ಅವಳಿಗೆ ಹಸಿರು ಬಣ್ಣ ಇಷ್ಟ. ಇಲ್ಲಿ ಅವಳಿಗೆ ಬಣ್ಣ ಇಷ್ಟ, ವಿಶೇಷವಾಗಿ ಯಾವ ತಿಳಿಸಿದರೆ, ಹಸಿರು ಅಂತಕ್ಕಂಥ ತಿಳಿಸಿದರೆ. ಆದ ಕಾರಣ ಇಲ್ಲಿ ಹಸಿರು ಅಂತಕ್ಕಂಥದ್ದು ಗುಣವಾಚಕ ಆಗಿರುತ್ತೆ, ಹಸಿರು ಅಂತಕ್ಕಂಥದ್ದು. ಓಕೆ ಮಕ್ಕಳೇ, ರೈಟ್. ಇಲ್ಲಿ ಮೂರನೇ ನೋಡಿ, ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು. ಪುಟ್ಟಿ ಕಂಡಳು ಬಂಡೆಯನು ಅಂದ್ರೆ ಅಲ್ಲಿ ವಿಶೇಷ ಇದ್ದಿಲ್ಲ. ಎಂತ ಬಂಡೆ ಕಂಡ್ಲು ಅಂದ್ರೆ ಕೆಂಪು ಅಂತಕ್ಕಂಥದ್ದು. ಆದ ಕಾರಣ ಇಲ್ಲಿ ಕೆಂಪು ಅಂತಕ್ಕಂಥದ್ದು ಏನಾಗುತ್ತೆ, ಗುಣವಾಚಕ ಆಗುತ್ತೆ. ಓಕೆನಾ ಮಕ್ಕಳೇ, ರೈಟ್. ಮುಂದೆ ಏನೇನು ನೋಡ್ತಾ ಹೋಗೋಣ. ರೈಟ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತಿದೆ. ಸಂಖ್ಯಾವಾಚಕ ಅಂತಂದ್ರೆ ಇಲ್ಲಿ ನಂಬರ್ ತಿಳಿಸ್ತದೆ. ಓಕೆನಾ, ಸಂಖ್ಯೆಗಳನ್ನು ತಿಳಿಸದೆ ಸಂಖ್ಯಾವಾಚಕ. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದು, ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ. ಇಲ್ಲಿ ಎಷ್ಟು ಹಸುಗಳಿವೆ ಅಂತ ಹೇಳ್ತಕ್ಕಂಥದ್ದು ಯಾವುದಂದ್ರೆ 100 ಅಂತ ಇದೆ ಸಂಖ್ಯಾವಾಚಕ. ಇಲ್ಲಿ 100 ಅಂತಕ್ಕಂಥದ್ದು ಬರೀತೇವೆ. ಎರಡನೇದು, ಪೂರ್ಣಚಂದ್ರನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತಾನೆ. ಎಷ್ಟು ಗಂಟೆಗೆ ಹೇಳ್ತಾನೆ ಅಂದ್ರೆ 5 ಅಂತಕ್ಕಂಥದ್ದು ಹೇಳುತ್ತಲ್ಲ, ಇದು ಸಂಖ್ಯಾವಾಚಕ. ಆದ ಕಾರಣ ಇಲ್ಲಿ ಏನ್ ಬರ್ತೀವಿ, ಇಲ್ಲಿ 5 ಅಂತಕ್ಕಂಥದ್ದು ಬರಿತೇವೆ. ಓಕೆ, ಮೂರನೇದು ಏನ್ ನೋಡಿದ್ರೆ, ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಅಂದ್ರೆ ಇಲ್ಲಿ ಒಂದು ದಿನ, ಒಂದು ಅಂತಕ್ಕಂಥದ್ದೇನು ಸಂಖ್ಯಾವಾಚಕ, ಇಲ್ಲಿ 1 ಅಂತೇಳಿ ಬರಿತೇವೆ. ಓಕೆನಾ, ಇವೆಲ್ಲವೂ ಕೂಡ ಸಂಖ್ಯಾವಾಚಕಗಳು. ಓಕೆ, ಇಲ್ಲೇನ್ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿರುವ ಸನ್ನಿವೇಶ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ, ಚೆನ್ನಾಗಿ ಆಲಿಸಿರಿ, ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಓಕೆನಾ ಮಕ್ಕಳೇ, ಇಲ್ಲಿ ನಾನು ಓದ್ತೇನೆ, ಇದಕ್ಕೆ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಉತ್ತರ ಹೇಳಬೇಕಾಗುತ್ತೆ. ಓಕೆನಾ ಮಕ್ಕಳೇ, ರೈಟ್. ಹಾಗಾದ್ರೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಓದ್ತಾ ಹೋಗ್ತೇನೆ, ನೀವು ಕೇಳ್ತಾ ಹೋಗಿ. ಚಾರ್ಲ್ಸ್ ಡಾರ್ವಿನ್ನರ ಮೊಮ್ಮಕ್ಕಳು ಒಂದು ಸಲ ತಮ್ಮ ತಾತನನ್ನು ಕೀಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು. ಒಂದು ಜೀರುಂಡೆಯನ್ನು ಹಿಡಿದು ತಂದು ಅದರ ರೆಕ್ಕೆಯನ್ನು ಕಿತ್ತು ಹಾಕಿದರು. ಅದಕ್ಕೆ ಚಿಟ್ಟೆಯೊಂದರ ರೆಕ್ಕೆಯನ್ನು ಅಂಟಿಸಿದರು. ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು. ಅದನ್ನು ಅವರು ಡಾರ್ವಿನ್ರ ಬಳಿಗೆ ಕೊಂಡೊಯ್ದು, ತಾತ, ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು. ಡಾರ್ವಿನ್ನರು
ಅದನ್ನು ಒಂದು ನಿಮಿಷ ಪರೀಕ್ಷಿಸಿ ನೋಡಿ. ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿಬಿಟ್ಟಿದ್ದೀರಲ್ಲ, ತುಂಬಾ ಸಂತೋಷ. ಇದು ನಿಮಗೆ ಎಲ್ಲಿ ಸಿಕ್ಕಿತು? ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು. ತಾತ ನಮ್ಮ ಬಲೆಗೆ ಬಿದ್ದರೆಂದು ಬಹಳ ಸಂತೋಷಪಟ್ಟ ಆ ಮಕ್ಕಳು, ನಮ್ಮ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು, ಗಿಡದ ಎಲೆಯ ಮೇಲೆ ಕುಳಿತಿತ್ತು. ನಾವು ನೋಡಿದ ಇದು ಮಾಡುತ್ತಿತ್ತು. ಅಂದ್ರೆ ಅಂತಂದ್ರೆ ಏನಂದ್ರೆ ಗುಯಿಗುಡು ಅಂತೇಳಿ, ಓಕೆನಾ, ಮಾಡುತ್ತಿತ್ತು ಎಂದರು. ಅದಕ್ಕೆ ಡಾರ್ವಿನರು, ಓಹೋ ಸರಿ, ಮತ್ತೆ ಹಾಗಾದ್ರೆ ಇದು ಹಂಬಗ್ ಎಂದರು. ಅಂದ್ರೆ ಹಂಬಗ್ ಅಂದ್ರೆ ಇಲ್ಲಿ ಗುಯಿ ಗುಡುವ ಹುಳು ಅಂತೇಳಿ ಅದಕ್ಕೆ ಅರ್ಥ ಆಗುತ್ತೆ. ಓಕೆನಾ ಮಕ್ಕಳೇ, ಮುಂದೆ ಪ್ರಶ್ನೆ ಕೊಟ್ಟಿದ್ರೆ ಏನ್ ಕೊಟ್ಟಿದ್ರೆ ನೋಡ್ತಾ ಹೋಗೋಣ. ಇವೆರಡು ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣವಾ? ಮೊದಲನೇ ನೋಡಿ, ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು? ಅಂದ್ರೆ ಮನೆ ಹಿತ್ತಲಲ್ಲಿ ಸಿಕ್ಕಿದ ಕೀಟವು ಮಾಡುತ್ತಿತ್ತು, ಆದ್ದರಿಂದ ಡಾರ್ವಿನ್ ಹೊಸ ಕೀಟವನ್ನು ಹಂಬಗ್ ಎಂದು ಕರೆದರು. ಓಕೆನಾ ಮಕ್ಕಳೇ? ಎರಡನೇ ನೋಡಿ, ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಅಂತಂದ್ರೆ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು ಅಂತೇಳಿದಕ್ಕ ಇಲ್ಲಿ ನೋಡ್ಬೋದು. ಮುಂದೇನೇದು ನೋಡ್ತಾ ಹೋಗೋಣ. ಈ ಒಂದು ವ್ಯಾಕರಣ ಮಾಹಿತಿ ಬಗ್ಗೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪದ್ಯ ಇಷ್ಟವಾಯ್ತಾ? ಈ ಅಭ್ಯಾಸ ಚಟುವಟಿಕೆ ನಿಮಗೆ ಅರ್ಥ ಆಗಿದೆಯಾ? ಅರ್ಥವಾದ್ರೆ ನೀವು ಎಸ್ ಅಂತೇಳಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪದ್ಯ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. 6ನೇ ತರಗತಿ ಕನ್ನಡ ಪದ್ಯ 3, ನೀ ಹೋದ ಮರುದಿನ ಅಂತಕ್ಕಂತ ಈ ಒಂದು ಪದ್ಯದ ಅಭ್ಯಾಸದ ಬಗ್ಗೆ ನೋಡ್ತಾ ಇದ್ವಿ. ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ನೋಡಿದರೆ ಚನ್ನಣ್ಣ ವಾಲಿಕಾರ ಅವರು ಬರೆದಿದ್ದಾರೆ. ಸರಿನಾ ಮಕ್ಕಳೇ? ಸರಿ, ಹಾಗಾದ್ರೆ ಈ ಒಂದು ಪದ್ಯದ ಅಭ್ಯಾಸ ನೋಡ್ತಾ ಹೋಗೋಣ. ನಮ್ಮ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದುಕೊಂಡ ವಿಡಿಯೋ ನೋಟಿಫಿಕೇಶನ್ ಮೊದಲು ಬರೋದು ಸಾಧ್ಯ. ಅದೇ ತರನಾಗಿ ಲೈಕ್ ಕೊಡೋದು ಮಾಡಿ, ಲೈಕ್ ಕೊಡೋಕೆ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ, ಜೋಶ್ ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ಇದರಿಂದ ಅವರು ಈ ಒಂದು ವಿಷಯ ತಿಳ್ಕೊಳ್ತಾರೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಅಭ್ಯಾಸದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇ ಏನ್ ಕೊಟ್ಟಿದ್ದಾರೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದಾಗಿ ಕವಿ ಕೃತಿ ಪರಿಚಯ ನೋಡೋಣ. ಇಲ್ಲಿ ಕವಿ ಕೃತಿ ಪರಿಚಯ. ಈ ಒಂದು ಕವಿ ಯಾರು ಅಂತಂದ್ರೆ, ಯಾರು ಬರೆದಿದ್ದಾರೆ ಅಂತಂದ್ರೆ ಡಾಕ್ಟರ್ ಚನ್ನಣ್ಣ ವಾಲಿಕಾರರವರು ಬರೆದಿದ್ದಾರೆ. ಜನನ, ಅವರ ಜನನ ಯಾವಾಗ ಆಯ್ತು ಅಂದ್ರೆ 1943ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸಿದರು. ಸರಿನಾ? ಪೋಷಕರು, ಇವರ ತಂದೆ ತಾಯಿ ಯಾರು ನೋಡಿದರೆ, ತಂದೆ ದಳಪ್ಪ ವಾಲಿಕಾರ, ತಾಯಿ ಸಾಬವ ಅಂತೇಳಿ. ಸರಿನಾ ಮಕ್ಕಳೇ? ವಿದ್ಯಾಭ್ಯಾಸ, ಇವರು ಏನು ಓದ್ಕೊಂಡಿದ್ರು ಅಂತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA PhD ಪಡೆದು ಇವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು. ಅದಾನಂತರ ರಚನೆ ಏನೆಲ್ಲ ಬರೆದಿದ್ದಾರೆ ಅಂತ ನೋಡಿದರೆ, ಮರದ ನೀರಿನ ಗಾಳಿ, ಪ್ಯಾಂಥರ್ಸ್ ಪದ್ಯಗಳು, ಧಿಕ್ಕಾರದ ಹಾಡುಗಳು ಎಂಬ ಕವನ ಸಂಕಲನಗಳು ರಚಿಸಿದ್ದಾರೆ. ಅದಾನಂತರ ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಇವು ಕಥಾ ಸಂಕಲನಗಳು ರಚನೆ ಮಾಡಿದ್ದಾರೆ. ಅದಾನಂತರ ಇವರಿಗೆ ಏನೆಲ್ಲ ಪ್ರಶಸ್ತಿಗಳು ಸಂದಿದ್ದಾರೆ, ಏನೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ನೋಡಿದರೆ, ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇತ್ಯಾದಿಗಳು ದೊರಕಿದಾವೆ. ಅದಾದ ನಂತರ ಪ್ರಸ್ತುತ ಕವಿತೆಯನ್ನು ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಈ ಒಂದು ನೀವು ಹೋದ ಮರುದಿನ ಅಂತಕ್ಕಂಥ ಒಂದು ಪದ್ಯವನ್ನು ಯಾರಿಂದ ಆರಿಸಿಕೊಳ್ಳಲಾಗಿದೆ? ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ ಅಂತೆ. ಸರಿ, ಹಾಗಾದ್ರೆ ಈ ಒಂದು ಪದ್ಯದ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ಮಕ್ಕಳೇ, ಇಲ್ಲಿ ಮೊದಲು ಏನ್ ಮಾಡ್ತೇನೆ, ಪದ್ಯದ ಶೀರ್ಷಿಕೆಯನ್ನ ಮೊದಲು ಬರಿಬೇಕು. ನೀ ಹೋದ ಮರುದಿನ ಸ್ವಲ್ಪ ದಪ್ಪಗೆನೆ ಬರ್ರಿ. ಅದ ನಂತರ ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ. ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರು ಬರೆದಿದ್ದಾರೆ. ಅದೇ ತರನಾಗಿ ಇಲ್ಲಿ ದಿನಾಂಕವನ್ನು ಬರ್ರಿ, ಯಾವ ದಿನಾಂಕ ಬರೀತಾರೆ ಆ ದಿನಾಂಕ ಬರ್ರಿ. ಓಕೆನಾ? ರೈಟ್. ಮೊದಲನೇ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಏನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ? ಓಕೆನಾ? ಉತ್ತರ ನೋಡೋದಾದ್ರೆ, ಬಾಬಾ ಸಾಹೇಬ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಅಂತಕ್ಕಂಥದ್ದು.
ಓಕೆನಾ. ಎರಡನೇದು ನೋಡಿ, ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ? ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಅಂದ್ರೆ ಉತ್ತರ ನೋಡಿ, ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮದ ಕೇಕೆ ತಪ್ಪಿಲ್ಲ. ಸಂಭ್ರಮದ ಕೇಕೆ ತಪ್ಪಿಲ್ಲ ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ, ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು? ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಅಂತಂದ್ರೆ ಉತ್ತರ ನೋಡಿ, ಕೈಕಾಲು, ಕಿವಿ, ಮೂಗು, ಮನಸ್ಸು, ತಲೆ ಹಾಗೂ ಕಣ್ಣನ್ನು ಕಳೆದುಕೊಂಡ ಬರಡು ಗಿಡ ನಾವು ಅಂತಕ್ಕಂಥದ್ದು. ಓಕೆನಾ. ನಾಲ್ಕನೇ ಪ್ರಶ್ನೆ ನೋಡಿ, ತಾಳಿ 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 ಒಮ್ಮೆ ಏನಾಗಿ ಕುಟುಕುವನು? ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ಅಂತಂದ್ರೆ ಉತ್ತರ ನೋಡಿ, ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು. ಚೇಳಾಗಿ ಕುಟುಕುವನು ಅಂತಕ್ಕಂಥದ್ದು. ಓಕೆನಾ. ಅದಂದ್ರೆ ಐದನೇ ಪ್ರಶ್ನೆ, ಈ ಪದ್ಯವನ್ನು ಬರೆದವರು ಯಾರು? ಈ ಪದ್ಯ ಯಾರು ಬರೆದಿದ್ದಾರೆ ಅಂತ ನೋಡಿದರೆ ಉತ್ತರ ನೋಡಿ, ಈ ಪದ್ಯವನ್ನು ಬರೆದವರು ಚನ್ನಣ್ಣ ವಾಲಿಕಾರರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಓಕೆನಾ ಮಕ್ಕಳೇ, ರೈಟ್. ಹಾಗಾದ್ರೆ ನೋಡಿ ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಿನ ಪ್ರಶ್ನೆ ಉತ್ತರ ಆದ ನಂತರ ಇಲ್ಲಿ ನೋಡಿ, ಆ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತಿದೆ. ಯಾವ್ಯಾವು ಅಂತ ನೋಡಿದ್ರೆ ಮೊದಲನೇದು ಸ್ವಾತಂತ್ರ್ಯ, ಬದುಕು, ಮೂರನೇದು ಸಂಭ್ರಮ, ನಾಲ್ಕನೇದು ಕುಟುಕು ಅಂತಕ್ಕಂಥದ್ದು. ಇದನ್ನ ಸ್ವಂತಕ್ಕೆ ಬಳಸಬೇಕಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ಸ್ವಾತಂತ್ರ್ಯ. ನಮಗೆ 15 ಆಗಸ್ಟ್ 1947 ಸ್ವಾತಂತ್ರ್ಯ ದೊರಕಿತು ಅಂತಕ್ಕಂಥದ್ದು ಬರೆದೇನೆ. ಈ ಸ್ವಾತಂತ್ರ್ಯ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಸಿದ್ದೀನಿ ನೋಡಿ, ಸ್ವಂತ ವಾಕ್ಯದಲ್ಲಿ ಇಲ್ಲಿ ಬಳಸಿದ್ದೀನಿ. ಓಕೆ, ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯ ಬಳಸಿ ಪ್ರಯತ್ನ ಪಡಿ ಮಕ್ಕಳೇ. ಎರಡನೇದು ಬದುಕು ಅಂತಕ್ಕಂಥದ್ದು. ನಮ್ಮ ಬದುಕು ಬಂಗಾರವಾಗಿಸಿಕೊಳ್ಳಬೇಕು. ಇಲ್ಲಿ ನೋಡಿ, ನಮ್ಮ ಬದುಕು ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ಓಕೆನಾ. ಮೂರನೇದು ಸಂಭ್ರಮ. ನಾವು ಹಬ್ಬ ಬಂದರೆ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತೇವೆ. ಈ ಒಂದು ಸಂಭ್ರಮ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿದ್ದೀನಿ ನೋಡಿ ಮಕ್ಕಳೇ. ಓಕೆ, ನೀವೊಂದು ವಾಕ್ಯ ರಚನೆ ಮಾಡಿದಾಗ ನೀವು ಈ ಒಂದು ಪದವನ್ನು ಬಳಸಿ ಮಾಡಬೇಕಾಗುತ್ತೆ ಸ್ವಂತ ವಾಕ್ಯನ, ಸರಿನಾ. ಕುಟುಕು ಅಂತಕ್ಕಂಥದ್ದು. ಚೇಳು ಕುಟುಕಿದಾಗ ತುಂಬಾ ನೋವು ನಮಗಾಗುತ್ತದೆ. ಕುಟುಕು ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ಓಕೆನಾ ಮಕ್ಕಳೇ, ರೈಟ್. ಮುಂದೇನೇನು ನೋಡ್ತಾ ಹೋಗೋಣವಾ. ಇಲ್ಲಿ ನೋಡಿ, ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಿದೆ. ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಿದೆ. ಈ ಒಂದು ನೋಡ್ತಾ ಹೋಗೋಣವಾ ಸಾರಾಂಶವನ್ನ. ಉತ್ತರ: ಚನ್ನಣ್ಣ ವಾಲಿಕರರು ದಲಿತ ಸ್ಥಿತಿಗತಿಗಳ ಬಗ್ಗೆ, ಅವರ ನೋವುಗಳ ಬಗ್ಗೆ ಹೇಳುತ್ತಾರೆ. ಸ್ವತಂತ್ರ ಬಂದು ಸಂವಿಧಾನವು ಜಾರಿಗೆ ಬಂದಿದೆ, ಆದರೆ ನಮ್ಮ ಸ್ಥಿತಿಯಲ್ಲಿ ಯಾವ ಬದಲಾವಣೆ ಆಗಿಲ್ಲ. ನೀನು ಸತ್ತ ಮೇಲೆ ನಮ್ಮನ್ನು ಕೇಳುವವರೇ ಇಲ್ಲ. ನೀನು ನಮಗಾಗಿ ದುಡಿದ ಹಾಗೆ ನಮ್ಮ ಬಗ್ಗೆ ನಿನಗಿದ್ದಂತಹ ಕಳಕಳಿ ಇದ್ಯಾವುದು ಇರುವ ಒಬ್ಬನೂ ಇದುವರೆಗೂ ಬಂದಿಲ್ಲ. ಪ್ರತಿದಿನ ಪ್ರಾರಂಭವಾದಾಗಲೂ ಈ ದಿನ ನಮಗೆ ಸುಖ ಸಂಭ್ರಮ ಸಿಗಬಹುದು ಎಂಬ ಭ್ರಮೆ ತಪ್ಪಿಲ್ಲ. ಎಲ್ಲೆಲ್ಲೂ ಇದರ ಬಗ್ಗೆ ಮಾತೇ ಹೊರತು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅಧಿಕಾರದಲ್ಲಿರುವವರ ಮಾತು ಕೇಳಬೇಕು, ಅವರ ಹಾಗೆ ಇರಬೇಕು. ಇಲ್ಲದಿದ್ದರೆ ನಮಗೆ ಉಳಿಗಾಲವಿಲ್ಲ. ನಮ್ಮನ್ನು ಶೋಷಿಸುತ್ತಾರೆ. ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಬಂದಿದೆ, ಆದರೆ ನಮಗೆ ಮಾತ್ರ ಯಾವ ಅನುಕೂಲಗಳೂ ಲಭ್ಯವಾಗಿಲ್ಲ. ನಮಗೆ ಕೈ, ಕಾಲು, ಕಿವಿ, ಮೂಗು, ಮೈ ಮತ್ತು ಮನಸ್ಸುಗಳು, ತಲೆ, ಕಣ್ಣು ಎಲ್ಲ ಇದ್ದರೂ ಏನೂ ಇಲ್ಲದಂತಹ ನಿರ್ಜೀವವಾಗಿರಬೇಕು. ಇಲ್ಲದೇ ಹೋದರೆ ನಮ್ಮ ನಾಶ, ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಸಾಯಿಸುತ್ತಾರೆ. ನಾವು ನಡೆಯುವ ದಾರಿಯಲ್ಲಿ ಬರೀ ಅಡ್ಡ ಕಲ್ಲುಗಳು, ಮುಳ್ಳುಕಲ್ಲುಗಳು ಹಾಸಿದ್ದಾರೆ. ಹೆಚ್ಚಿಗೆ ಮಾತನಾಡಿದರೆ ಹಾಡ ಹಗಲೇ ಹೊಡೆದು ಹಾಕುತ್ತಾರೆ. ಇದೇ ರೀತಿ ನಮ್ಮ ಮೇಲೆ ಎಷ್ಟು ದಿನ ಆಕ್ರಮಣ ನಡೆಸುತ್ತಾರೆ? ಎಲ್ಲಕ್ಕೂ ಒಂದು ಮಿತಿ ಇದೆ. ನಾವು ತಾಳಿಕೊಳ್ಳುವುದಕ್ಕೂ ಸಹಿಸಿಕೊಳ್ಳುವುದಕ್ಕೂ ನಮ್ಮ ಸಹನೆಗೂ ಕೊನೆಯಿದೆ. ತಾಳಿ ಒಮ್ಮೆ ಚೇಳಾಗಿ ಕುಟುಕುವುದಿಲ್ಲವೇ? ಈ ಬಡ ಜೀವಿಯು ತಾಳ್ಮೆಯೂ ಒಡೆದು ಹೋಗುತ್ತದೆ. ಇವನನ್ನು ಸಾಮಾನ್ಯವಾದ ಬಡ ಜೀವಿ ಎಂದು ಪರಿಗಣಿಸಬೇಡಿ ಎಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ. ಏನೇ ಆದರೂ, ಎಷ್ಟೇ ಮೆರೆದವರು ಒಮ್ಮೆ ಕೊನೆಗೆ ಗೋಡೆಯ ಮೇಲೆ ಫೋಟೋ ಆಗಿದ್ದಾರೆ. ನಮ್ಮ ಸಹನೆಯ ಮಿತಿ ಮೀರಿ
ಹೋಗಿದೆ. ನಾವು ಕೂಡ ದೂರವೇನಿಲ್ಲ. ಬಾಬಾ ಸಾಹೇಬರು ಗಾಂಧೀಜಿಯವರೊಡನೆ ಸುಮ್ಮನೆ ಇದ್ದಿಲ್ಲ. ದಲಿತ ಸಮಾಜಕ್ಕೆ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೆಲ್ಲ ಕಷ್ಟಪಟ್ಟರೂ ನಮ್ಮ ಸ್ಥಿತಿ ಹೀಗೇ ಇದೆ. ಇದು ಯಾವಾಗ ಸರಿಯಾಗುತ್ತದೋ ಗೊತ್ತಿಲ್ಲ. ಆದರೂ ಸಹ ಪವಾಡದಂತೆ ಬದಲಾವಣೆಯ ಗಾಳಿ ಬೀಸಿ ಎಲ್ಲರ ಜೀವವು ಹಸನಾಗಲಿ ಎಂಬುದು ಈ ಕವಿತೆಯ ಆಶಯ. ಓಕೆ ಮಕ್ಕಳೇ, ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಅಂತಿದೆ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಿದೆ. ಈ ಒಂದು ನೀ ಹೋದ ಅಂತಕ್ಕಂಥ ಒಂದು ಇದೆಯಲ್ಲ, ಇಲ್ಲಿದೆ ನೋಡಿ. ಈ ಒಂದು ಪದ್ಯವನ್ನ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಏನ ಬರಿಬೇಕಾಗ್ತದೆ. ನೀವು ಹೋದ ಮರುದಿನ ಇಲ್ಲಿಂದ ಇಲ್ಲಿವರೆಗೆ ಬರಲಿಲ್ಲ ಒಬ್ಬ ಅಂತಕ್ಕಂಥವ್ರಿಗೆ. ಸರಿನಾ? ಸರಿ, ಏನೇನು ನೋಡೋಣ. ಇಲ್ಲಿ ನೋಡಿ, ಕೈ ಕಾಲು ಅಂತಿದೆ. ಕೈ ಕಾಲಿನಿಂದ ಹಾರಾಟ ಸಾವು ಅಂತಕ್ಕಂಥದ್ದಿದೆಯಲ್ಲ, ಇದು ನೋಡಿ ಎಲ್ಲಿದೆ, ಇಲ್ಲಿ ಕೊನೆಯಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಕೈ ಕಾಲು ಕಿವಿ ಮೂಗು ಇಲ್ಲಿದೆಲ್ಲ, ಇಲ್ಲಿಂದ ಎಲ್ಲರಿಗೆ ಹಾರಾಟ ಸಾವು ಅಂತಕ್ಕಂಥ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕಾಗುತ್ತೆ. ಸರಿ ಮಕ್ಕಳೇ, ರೈಟ್. ಹಾಗಾದ್ರೆ ಈ ಒಂದು ವ್ಯಾಕರಣ ಮಾಹಿತಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆನಾ? ಲೇಖನ ಚಿಹ್ನೆಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮೇಲೆ ಐಕಾರ್ಡ್ ಹತ್ರ ಬಗ್ಗೆ ನೀವು ಆ ಒಂದು ವಿಡಿಯೋ ನೋಡಬಹುದು. ಇಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಅದೇ ತೆರನಾಗಿ ಈ ಒಂದು ಅಭ್ಯಾಸ ಇಷ್ಟವಾಯ್ತಾ, ಅರ್ಥವಾಯ್ತಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾದರೆ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.